ಆಮೆ ಮರಿ ಸೂಪರ್ ಎಕ್ಸ್ಪೀರಿಯನ್ಸ್. Hello guys, good morning. This is day 2 in Goa. ಸ್ವಾಗತಂ ಸುಸ್ವಾಗತ. ಎಲ್ಲರೂ ಇವತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಅಂಡ್ ಏನೇನೆಲ್ಲ ಆಟ ಆಡ್ತೀವಿ, ಹೇಗೆಲ್ಲ ಡೇನ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಬನ್ನಿ. ನಮ್ಮ ಹಸ್ಬೆಂಡ್ ಇದ್ದಿದ್ದೇ ರಾಗ ಅಂತ ಅಂತಿದ್ದಾರೆ. ಇನ್ನೇನ್ ಮಾತಾಡ್ಬೇಕು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಮಾತಾಡ್ತೀನಿ. ಬನ್ನಿ. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಹೋಗ್ಬಿಡ ನನ್ಗೇನೆ ಮುಂದೆ ಹಾಕೋನೆ. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಚಲೋ 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 ಕಾಯಂಗೆ ಅದ್ಯಾವ್ದಣ್ಣ ಅದು ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿನೇ ಮಾಡಿಲ್ಲ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ಖಾರ ಭರ್ಜರಿ ತಿಂಡಿ ಮುಗಿಸ್ಕೊಂಡು ಕಲ್ಲಂಗೂಡ್ ಬೀಚ್ಗೆ ಬಂದ್ವಿ. ಬಿಸ್ಲಿಗೆ ಉಸಿರಾಡಕ್ಕೆ ಆಗಲ್ಲ. ಟೋಪಿ, ಹ್ಯಾಟು, ಕೂಲಿಂಗ್ ಗ್ಲಾಸ್ ಏನು ಇಲ್ಲ ಅಂತ ಅಂದ್ರೆ ಇಲ್ಲಿ ಉಸಿರಾಡಕ್ ತುಂಬಾನೇ ಕಷ್ಟ. ಮುಂದೆ ಮಸ್ತ್ ಎಂಜಾಯ್ ಮಾಡಿದೀವಿ, ನೀವು ನೋಡಿ ಎಂಜಾಯ್ ಮಾಡಿ. ಈಗ ಇಲ್ಲಿಂದ ಶ್ರೀಲಂಕಾಗೆ ಹೋಗ್ತಾ ಇದೀವಿ. ಇವಾಗ ಶ್ರೀಲಂಕಾಗೆ ಹೋಗ್ತಿದೀವಿ. ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋರು ಇವ್ರನ್ನೇ. ಎಷ್ಟೇ ಕಮ್ಮಿ ಮಾಡಿದ್ರೆ ಮಾಡ್ತಾ ಇಲ್ಲ. ಇಲ್ಲಿಗಲ್ ಇಮಿಗ್ರೇಷನ್. छोड़ा नहीं वैसे पकड़ के ले. ಆಮೆ ಮರಿ ಅಲ್ಲ ಹೌದು ಆಮೆ ಮರಿ ದೊಡ್ಡದಿರ್ತದಲ್ಲ ಆಮೆ ಮರಿ. ಹುಳ ಅದು ನೀರಲ್ಲಿ ಮಾಡು ನೋಡಿ. ಆಮೆ ಮರಿನಾ? ಆಮೇಲೆ ಸಮುದ್ರದಲ್ಲಿ ಚಿನ್ನ ಬಗಿತಾ ಇದ್ದೀನಿ. ಕಟ್ಕೊಂಡ್ರೆ ಆಯ್ತು. ಅದಕ್ಕೆ ತೂತ ಮಾಡ್ಬಿಟ್ಟು ಕಟ್ಕೊಳ್ಳೋಣ ಅನ್ಬಿಟ್ಟು ಆಯ್ತು. ಬಿಸಿ ಮಾಡ್ಬಿಟ್ಟು ಚುಚ್ಚಿದ್ರೆ ಏನಾದ್ರು ನೋಡೋಣ, ಏನಾದ್ರು ಒಂದ್ ಮಾಡೋಣ. ಚಲೋ 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 ಸಾಮನೆ ಚಲೋ. ಕೂತ್ಕೊಂಡ್ರೆಲ್ಲ ಚುಚ್ಚುತ್ತಾ ಇದೆ. ಹೋಯ್ತಲ್ಲಪ್ಪ ಬ್ಯಾಕು ಹೋಯ್ತು. ಅಯ್ಯೋ ಅಯ್ಯೋ ಅಯ್ಯಪ್ಪ. ಈ ಬೋಟ್ಗಳೆಲ್ಲ ಏನೋ ಮಾಡ್ತಾವ್ರಿ. ಇಲ್ಲಿ ಚಿಕ್ಕದಲ್ಲಿಂದ ನಾವ್ ಹತ್ಕೊಂಡ್ರೆ ಇವ್ ನೋಡಿದ್ರೆ ಸ್ವಲ್ಪ
ಅಡ್ವೆಂಚರ್ ಹೋಗಿ A few moments later. फ्लोटिंग है में ऐसा थोड़ी ना कहते हैं आपको इसलिए शौक हो गया। ಅದಕ್ಕೆ 1 ಅವರ್ ಆಗುತ್ತೆ ಅಂತ ಹೇಳಿ ಅಮರ್ಸೋದು. ನಾವಿಲ್ಲೇ ಕುತ್ಕೊಂಡು ಸುಮ್ಮನೆ ಯಾಕೋ ಎರಡು ಬ್ಯಾಲೆನ್ಸ್ ನಲ್ವತ್ತೈದು ನಿಮಿಷ ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ಟು ಸಮುದ್ರದ ಮಧ್ಯೆ ಆಟಾಡಿಸ್ತೀವಿ ಅಂದ್ಬಿಟ್ಟು ಕರ್ಕೊಂಡೋಗಿ ಬೋಟಲ್ಲಿ ನಿಲ್ಲಿಸ್ಕೊಂಡು ಸುಮ್ನೆ ಜುಯ್ಯ ಅಂತ ಆಡ್ಸ್ಕೊಂಡ್ ನಿಂತಿದ್ರು. ಪ್ಯಾರಾಚೂಟ್ ಖಾಲಿ ಆಗೋ ತನಕನು. ಅದಾದ್ಮೇಲೆ ನಾವು ಆಟ ಆಡಿದ್ದು ಅದಷ್ಟು ಬೋರ್ ಅನ್ನಿಸ್ತು. ಅದಾದ್ಮೇಲೆ ಪ್ಯಾರಾಚೂಟ್ ಅಲ್ಲಿ ಹಾರಿದ್ದು ಸೂಪರ್ ಅನ್ನಿಸ್ತು. ಓಟ್ ಬಾ. Super experience. ಪಕ್ಕ ಕೊಂಡಿ ಊದ್ಕೊಂಡಿದ್ದಾನಂತ. ಹೌದಾ? ಅಷ್ಟೊಂದು ಜೋರಾಗಿ ಬಡಿತಾ? ಫ್ರಂಟ್ ಅಲ್ಲಿ ಕೂತಿದ್ರಲ್ಲ ಅದಕ್ಕೆ. ಆನಂದ ಪರಮಾನಂದ. ಅಯ್ಯೋ
ಫಸ್ಟ್ ಹೇಳಿದ್ರು ಅವ್ರು ಹೇಳಿ ಫಸ್ಟ್ ಹೇಳಲಿಲ್ಲ ನೀವು ಹೋಗ್ತೀರಾ ಅಂತ ₹2,000 ಖಾಲಿ. ₹2,000 ಖಾಲಿ. ಬನ್ನಿ, ಒಬ್ಬೊಬ್ಬರಿಗೆ 2 ಯಾಕ ಖುಷಿನೇ ಇಲ್ಲ ಮಕ್ಕದಲ್ಲಿ ಎಲ್ಲೊತ್ತಿಗೆ. ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು ಅಂತ ಹೇಳಕ್ ಆಯ್ತದ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹೌದು, ತುಂಬಾನೇ ಚೆನ್ನಾಗಿತ್ತು. ಬನಾನಾ ರೈಡ್ ಮಾತ್ರ ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಯಾಕಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಆಡ್ಸ್ಬೇಕಿತ್ತು. ಹಿಂಗ ಹೋಗ್ತಾ ನಂಗೆ ಎತ್ತಾಕ್ಬಿಟ್ರು, ನಾನ್ ಬೇರೆ ಅದನ್ನೇ ಹಿಡ್ಕೊಂಡು ಕೂತಿದ್ದೆ. ಬನಾನಾ ರೈಡ್ ಚೆನ್ನಾಗಿರೋದು ನೀನ್ ಬಿಟ್ಟಿಲ್ಲ ಸರಿಯಾಗಿ. ನಾನ್ ಬಿಡ್ಲೇ ಇಲ್ಲ, ಅದು ಭಯ ಆಗ್ಬಿಡ್ತು ಅಂತ. ಸ್ಪೀಡ್ ಬೋಟ್ ಬಂದ್ರಿ ಹೋಗ್ಬೇಕು ಸ್ವಲ್ಪ ಅಲ್ಲ, ಜಾಸ್ತಿನೇ ಬಾರ್ಗೇನ್ ಮಾಡಿ. ನನಗೆ ಅನಿಸ್ತಿದೆ ಲೈಟ್ ಆಗಿ. ವಾಟರ್ ಆಕ್ಟಿವಿಟೀಸ್ ಖುಷಿ ಆಯ್ತು, ಬಟ್ ಅಷ್ಟೇ ಡಿಸಪಾಯಿಂಟ್ ಕೂಡ ಆಯ್ತು. ಅವ್ರು ಹೇಳ್ದಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಏನು ಇರಲ್ಲ ಅಲ್ಲಿ ಆಟಗಳು. ಬಟ್ ಓಕೆ, ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಹೊತ್ತು ಹಾಗೇನೆ ಬೀಚಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ನೀರಲ್ಲಿ ಎದ್ದು ಬಿದ್ದು ಆಟ ಆಡ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ. ಚಂದ ಆಟ ಆಡಿ ಸುಸ್ತಾಗಿತ್ತು. ಅದ್ರ ಮಧ್ಯದಲ್ಲಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದು ಅಂದ್ರೆ ಹೆಣ್ಮಕ್ಳಿಗೆ ಅಷ್ಟು ಸುಸ್ತೇನ್ ಆಗಲ್ವಲ್ಲ, ಹಾಗಾಗಿ ಶಾಪಿಂಗ್ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಮಿಕಾ ನಾನಲ್ವಾ? ಶಾಪಲ್ಲಿ ಎಲ್ಲಾನು ಇದೆ, ಬಟ್ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ನಮ್ಮಲ್ಲಿರೋ 100-200 ರೂಪಾಯಿ ಟಾಯ್ ಎಲ್ಲ ಅಲ್ಲಿ 1,000-1,500 ಈ ತರ ಇದೆ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಆಟ ಆಡಿ ಮತ್ತೆ ಶಾಪಿಂಗ್ ಮಾಡಿ ಸುಸ್ತಾಯ್ತು, ಹಾಗಾಗಿ ಒಳ್ಳೆ ರೆಸ್ಟೋರೆಂಟ್ ಹುಡ್ಕೊಂಡು ಹೊರಟ್ವಿ. ಚಿಂತೆ ಬಂದಂಗ ಆಗ್ಬಿಟ್ಟಿರ್ಬೇಕು. ಅದೆಲ್ಲ ನಗಡೋದಿಲ್ಲ, ಹಂಗೆಲ್ಲ ಒಂದ್ ಥ್ಯಾಂಕ್ ಯು ಆಟಿಟ್ಯೂಡ್ ನೋಡಿ ಹೋಗೋದೊಂಥರ. ಹಗ್ಗು ಮಾಡಿ, ಹಗ್ಗು ಬೇರೆ ಮಾಡ್ಬೇಕಂತೆ ನೋಡ್ರಪ್ಪ. ಯಾರಾದ್ರೂ ಹೌದು, ಗಂಟೆ ಹೋಗೋದಿಲ್ಲ. ಮಾಡಿಸ್ಕೊಳ್ಳಿ ಅತ್ತಾಗ ಹಗ್ಗು ಯಾರತ್ರ ಆದ್ರೂ. ಅಟ್ಲೀಸ್ಟ್ ಒಂದ್ 4 ಜನ ನಗಾಡ್ಕೊಂಡು ಹೋಯ್ತಾವ್ರೆ ಅನ್ನೋರು ಕಾಣಿಸ್ತಾ ಇಲ್ಲ. ಎಲ್ಲ ಒಂಥರ ಒಳ್ಳೆ ಗಂಟು ಮುಖ ಹಾಕೊಂಡು ಅಯ್ಯಪ್ಪ ದೇವ್ರೆ, ಎಲ್ಲದಕ್ಕೂ ದುಡ್ಡು. ಈಗ ಜನರು ನಗಾಡ್ಸಕ್ಕೂ ದುಡ್ಡು ಕೊಡ್ಬೇಕು ನಾವು.
ಎಲ್ಲ ಬರುತ್ತೆ. ನಮ್ ದೊಡ್ಡ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಏನ್ ರುಚಿ. ಇವ ಅಳ್ಸಿ ನನ್ ಮಕ್ಳ, ಇವತ್ ನೀವು ತೋಪು. ಹುಡ್ಕೊಂಡು ಹೋಗಿದ್ಕು ಕೆಲವೊಂದು ಐಟಮ್ಸ್ ಗಳು ತುಂಬಾನೇ ಚೆನ್ನಾಗಿತ್ತು. ಕೆಲವೊಂದು ಐಟಮ್ಸ್ ಯುವ ದೋಪ್ ತರಾನೇ ಇತ್ತು. ಬಟ್ ಅದನ್ನೆಲ್ಲ ತಿನ್ಕೊಂಡು ನಾವು ನಮ್ಮ ಮನೆಗೆ ಹೊರಟು ಹಾಗೇನೆ ಆನ್ ದ ವೇ ಏನೋ ದೇವ್ರದ್ದು ಪ್ರೊಸೆಷನ್ ನಡೀತಾ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಹೋದ್ವಿ. ಬಟ್ ಅಲ್ಲೂ ಕೂಡ ಜನ ನಗಾಡ್ತಾ ಇರ್ಲಿಲ್ಲ. ಅದಂತೂ ನಮ್ಗೆ ಇನ್ನೂ ಶಾಕ್ ಅನ್ನಿಸ್ತು. ಅದ್ರ ಜೊತೆಗೆ ಮನೆಗೆ ಬಂದು ಬೇಗ ನಾಳೆ ಶಿರ್ಡಿಗೆ ಹೋಗಕ್ಕಿತ್ತು, ಅದಕ್ಕೋಸ್ಕರ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೂತಿದೀನಿ. ಇಲ್ಲಿಗೆ ನಮ್ ಗೋವಾ ಎಪಿಸೋಡ್ ಮುಗೀತು, ಗೋವಾ ಸೀರೀಸ್ ಮುಗೀತು, ಗೋವಾ ಟ್ರಿಪ್ ಮುಗೀತು. ಇಲ್ಲಿಂದ ನಾವು ನಾಳೆ ಬೆಳಿಗ್ಗೆ ಶಿರ್ಡಿಗೆ ಹೊಡ್ತಾ ಇದೀವಿ. ನಾನು ಇನ್ನು ಶಿರ್ಡಿ ವ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಬೇರೆ ವ್ಲಾಗ್ಸ್ ಗಳಿದೆ, ಅದನ್ನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು. ಟಾಟಾ, ಬಾಯ್.